ರಕ್ತದೊತ್ತಡ ಮಿತಿಮೀರಿ ಹೆಚ್ಚಾದ್ರೆ ಅದು ಅಪಾಯದ ಭಾರಿ ಮುನ್ಸೂಚನೆ. ಬಿಪಿ ತೀರಾ ಇಳಿಯದಂತೆ ಭಾರಿ ಹೆಚ್ಚು ಆಗದಂತೆ ಕಂಟ್ರೋಲ್ ಮಾಡಬೇಕಿರೋದು ಅವಶ್ಯಕ. ಅಧಿಕ ರಕ್ತದೊತ್ತಡವನ್ನ ನಿಯಂತ್ರಣಕ್ಕೆ ತರುವ ಆಹಾರಗಳ ಬಗ್ಗೆ ಇಲ್ಲಿದೆ ಡೀಟೇಲ್ಸ್. ಬಿಪಿ ಭಾರಿ ಹೆಚ್ಚಾಗಿದ್ಯಾ? ಇಲ್ಲಿದೆ ಸೊಲ್ಯೂಷನ್. ಅಧಿಕ ರಕ್ತದೊತ್ತಡ ಸಮಸ್ಥಿತಿಗೆ ತರುವ ಫುಡ್ ಪಟ್ಟಿ. ಅಧಿಕ ರಕ್ತದೊತ್ತಡದ ಸಮಸ್ಯೆ ಇರುವವರು ಯಾವ ಆಹಾರವನ್ನು ಸೇವಿಸಬೇಕು, ಯಾವ ಆಹಾರವನ್ನು ಸೇವಿಸಿದರೆ ರಕ್ತದೊತ್ತಡವನ್ನು ಕಂಟ್ರೋಲ್ನಲ್ಲಿ ಇಡಬಹುದು ಅನ್ನೋದು ಬಹುತೇಕರಿಗೆ ತಿಳಿದಿಲ್ಲ. ಬರೀ ಮಾತ್ರೆ ಸೇವಿಸೋದು ಮಾತ್ರವಲ್ಲ, ನಾವು ಸೇವಿಸುವ ಆಹಾರದ ಕಡೆಯೂ ಗಮನ ನೀಡಿದರೆ ನಿಮ್ಮ ರಕ್ತದೊತ್ತಡವನ್ನು ಕಂಟ್ರೋಲ್ನಲ್ಲಿ ಇಡಬಹುದು. ಹೈ ಬಿಪಿ ಇರೋರು ಅಧಿಕ ಉಪ್ಪಿನ ಅಂಶವಿರುವ ಆಹಾರವನ್ನ ಸೇವಿಸಬಾರದು ಅನ್ನೋದು ತಿಳಿದಿದೆ. ಆದರೆ ಯಾವ ಆಹಾರ ಸೇವಿಸಿದ್ರೆ ಒಳ್ಳೆಯದು ಅನ್ನೋದು ತಿಳಿದಿರೋದಿಲ್ಲ. ಹೆಚ್ಚಿನ ಉಪ್ಪು ಸೇವನೆಯು ರಕ್ತದ ಪರಿಮಾಣ ಮತ್ತು ನಿಮ್ಮ ಅಪಧಮನಿಗಳ ಮೇಲಿನ ಒತ್ತಡವನ್ನ ಹೆಚ್ಚಿಸುತ್ತೆ. ಅದು ನಿಮ್ಮ ರಕ್ತದೊತ್ತಡವನ್ನ ಏರುವಂತೆ ಮಾಡುತ್ತೆ. ಇನ್ನು ಪೊಟ್ಯಾಷಿಯಂ ವರ್ಧಕಕ್ಕಾಗಿ ನೀವು ಪಾಲಕ್, ಕೋಸುಗಡ್ಡೆಗಳಂತಹ ಸೊಪ್ಪನ್ನು ಸೇವಿಸಿ. ಖನಿಜವು ನಿಮ್ಮ ಮೂತ್ರದ ಮೂಲಕ ನಿಮ್ಮ ದೇಹದಿಂದ ಸೋಡಿಯಂ ಅನ್ನು ಹೊರಹಾಕಲು ಸಹಾಯ ಮಾಡುತ್ತೆ ಮತ್ತು ನಿಮ್ಮ ರಕ್ತನಾಳಗಳ ಗೋಡೆಗಳನ್ನು ಸಡಿಲಗೊಳಿಸುತ್ತೆ. ಇನ್ನು ಬೆರ್ರಿ ಹಣ್ಣುಗಳು, ಸ್ಟ್ರಾಬೆರಿ ಹಾಗೆ ಬ್ಲಾಕ್ ಬೆರಿಗಳಿಗೆ ಅವುಗಳ ಬಣ್ಣಗಳನ್ನು ನೀಡುವ ವರ್ಣದ್ರವ್ಯಗಳು ನಿಮ್ಮ ರಕ್ತನಾಳಗಳಿಗೂ ಪ್ರಯೋಜನ ನೀಡುತ್ತವೆ. ಆಂಥೋಸಯನಿನ್ ಇದು ನೈಸರ್ಗಿಕ ಸಂಯುಕ್ತವಾಗಿದ್ದು ನಿಮ್ಮ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಮತ್ತು ನಿಮ್ಮ ಹೃದಯದ ಆರೋಗ್ಯವನ್ನು ಸುಧಾರಿಸಲು, ಅಪಧಮನಿಯ ಗೋಡೆಗಳು ಅಗಲವಾಗಿ ಮತ್ತು ಹೆಚ್ಚು ಹೊಂದಿಕೊಳ್ಳುವಂತೆ ಮಾಡಲು ಸಹಾಯ ಮಾಡುತ್ತೆ. ಇನ್ನು ಬೆಳ್ಳುಳ್ಳಿ ನಿಮ್ಮ ನೈಟ್ರಿಕ್ ಆಕ್ಸೈಡ್ ಮಟ್ಟವನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತೆ. ಇದು ರಕ್ತನಾಳಗಳನ್ನು ಹಿಗ್ಗಿಸುತ್ತೆ. ನಿಮ್ಮ ರಕ್ತನಾಳಗಳು ಹೆಚ್ಚು ಶಾಂತವಾಗಿರ್ತವೆ. ಅವುಗಳ ಮೂಲಕ ರಕ್ತವನ್ನು ಪಂಪ್ ಮಾಡಲು ನಿಮ್ಮ ಹೃದಯವು ಕಡಿಮೆ ಕೆಲಸ ಮಾಡುತ್ತೆ. ಅದು ನಿಮ್ಮ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತೆ. ಇನ್ನು ಕ್ಯಾಲ್ಸಿಯಂನ ಮತ್ತೊಂದು ಉತ್ತಮ ಮೂಲವೆಂದರೆ ಮೀನುಗಳು. ಸಾಲ್ಮನ್ ಅಥವಾ ಸಾರ್ಡಿನ್ ನಂಥವು, ಮೆಕರಲ್ ಹಾಗೆಯೇ ಸಾರ್ಡಿನ್ಗಳಂತಹ ಎಣ್ಣೆಯುಕ್ತ ಮೀನುಗಳು ಒಮೆಗಾ 3ಗಳಲ್ಲಿ ಫ್ಲಶ್ ಆಗಿರ್ತವೆ. ಕೊಬ್ಬಿನಾಮ್ಲಗಳು ಆರೋಗ್ಯವನ್ನು ಹೆಚ್ಚಿಸ್ತವೆ, ಹಾಗೆಯೇ ನಿಮ್ಮ ಹೃದಯಕ್ಕೆ ಸಹಾಯ ಮಾಡ್ತವೆ. ಇನ್ನು ಬೀಟ್ರೂಟ್ ಹಾಗೆಯೇ ಸೇಬಿನ ರಸದ ಮಿಶ್ರಣದ 2 ಕಪ್ಗಳನ್ನು ಕುಡಿಯೋದು ನಿಮ್ಮ ಏರುತ್ತಿರುವ ರಕ್ತದೊತ್ತಡವನ್ನು ಕೆಲವೇ ಗಂಟೆಗಳಲ್ಲಿ ಕಡಿಮೆ ಮಾಡುತ್ತೆ ಅಂತ ಅಧ್ಯಯನವು ತೋರಿಸುತ್ತೆ. ಅಧಿಕ ಸಂಕೋಚನದ ಒತ್ತಡವು ನಿಮ್ಮ ಪಾರ್ಶ್ವವಾಯು ಸಾಧ್ಯತೆಯನ್ನು ಹೆಚ್ಚಿಸಬಹುದು. ಸಾಕಷ್ಟು ಪೊಟ್ಯಾಷಿಯಂ ಹೊಂದಿರುವ ಬೇಯಿಸಿದ ಬೀಟ್ರೂಟ್ಗಳನ್ನು ಸೇವಿಸಿ. ಇನ್ನು ಓಟ್ಸ್ ಇದೊಂದು ಸಂಪೂರ್ಣ ಧಾನ್ಯವಾಗಿದ್ದು ಆರೋಗ್ಯಕರವಾಗಿದೆ. ಇದು ಫೈಬರ್ನಿಂದ ಕೂಡಿದೆ. ನಿಮ್ಮ ತೂಕ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತೆ. ಓಟ್ಸ್ ಅನ್ನು ನೀರು ಅಥವಾ ಕಡಿಮೆ ಕೊಬ್ಬಿನ ಹಾಲಿನೊಂದಿಗೆ ಬೇಯಿಸಿ ಸಿಹಿಯ ಸ್ಪರ್ಶಕ್ಕಾಗಿ ಒಣದ್ರಾಕ್ಷಿ ಅಥವಾ ಬಾಳೆಹಣ್ಣುಗಳನ್ನು ಮಿಕ್ಸ್ ಮಾಡಿ ಸೇವಿಸಿ. ನಿಮ್ಮ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡಲು ಕುಂಬಳಕಾಯಿ, ಅಗಸೆ ಮತ್ತು ಸೂರ್ಯಕಾಂತಿಗಳಂತಹ ಉಪ್ಪು ರಹಿತ ಬೀಜಗಳನ್ನು ಸಲಾಡ್ಗಳು, ಮೊಸರು ಅಥವಾ ಓಟ್ ಮೇಲ್ಗೆ ಸೇರಿಸಿ. ಬೀಜಗಳು ಮೆಗ್ನೀಷಿಯಂನಂತಹ ಪ್ರಮುಖ ಖನಿಜಗಳ ಮೂಲವಾಗಿದೆ. ಇದು ನಿಮ್ಮ ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ನಿಮ್ಮ ರಕ್ತನಾಳಗಳನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತೆ. ಕ್ಯಾಲ್ಸಿಯಂ ಉತ್ತಮ ರಕ್ತದೊತ್ತಡಕ್ಕೆ ಪ್ರಮುಖ ಪಾತ್ರ ವಹಿಸುತ್ತೆ, ಯಾಕಂದ್ರೆ ಅದು ನಿಮ್ಮ ರಕ್ತನಾಳಗಳನ್ನು ಬಿಗಿಗೊಳಿಸಲು ಮತ್ತು ವಿಶ್ರಾಂತಿ ಪಡೆಯಲು ಸಹಾಯ ಮಾಡುತ್ತೆ. ಹೆಚ್ಚು ಸಕ್ಕರೆ ಅಥವಾ ಕೊಬ್ಬನ್ನು ಸೇರಿಸದೆಯೇ ನಿಮ್ಮ ಆಹಾರದಲ್ಲಿ ಕ್ಯಾಲ್ಸಿಯಂ ಅನ್ನು ಸೇರಿಸಲು ಸರಳವಾದ ಕಡಿಮೆ ಕೊಬ್ಬಿನ ಮೊಸರು ಉತ್ತಮ ಮಾರ್ಗವಾಗಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.